ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಟ್. ಇವಾಗ ನಾವು ಮಡಿಕೇರಿಗೆ ಹೊರಟಿದ್ದೀವಿ. ಮಡಿಕೇರಿಲಿ ರಾಜ ಸೀಟ್ ನೋಡಿಕೊಂಡು ಅಲ್ಲಿಂದ ಕುಶಾಲನಗರ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಘಾಟ್ ಸೆಕ್ಷನಲ್ಲಿ ಹೊಲ ಆಡ್ತಾ ಇದ್ದೀನಿ. ಇನ್ನೂ ಮಡಿಕೇರಿ ಒಂದು 20-25 ಕಿಲೋಮೀಟ್ರ್ ಏನೋ ಇರಬೇಕೇನೋ ನನಗೆ ಗೊತ್ತಿರೋ ಪ್ರಕಾರ. ನೋಡೋಣ. ಘಾಟ್ ಸೆಕ್ಷನಲ್ಲಿ ಓಡಿಸೋ ಮಜನೇ ಬೇರೆ. ಅದು ಬೈಟರ್ಸಿಗೆ ಮಾತ್ರ ಅರ್ಥ ಆಗೋದು. ಇಂಥ ಒಂದು ಟರ್ನ್ ಸಿಕ್ಕಿಬಿಟ್ರೆ ಆರಾಮ್ಸೆ ಮಲ್ಸ್ಕೊಂಡು ಹೋಗ್ಬಿಡ್ಬೋದು. ಏನಂತೀರಾ? ಈ ರೋಡಲ್ಲೆಲ್ಲ ಜನಸಂಖ್ಯೆ ಭಾರಿ ಕಮ್ಮಿ ಆಯಿತಾ, ತುಂಬ ರೇರು. ಇವತ್ತು ಭಾನುವಾರ ಶನಿವಾರ ಆ ರೀತಿ ಬಂತು ಅಂದರೆ ಒಳ್ಳೆ ಟ್ರಾಫಿಕ್ ಇರುತ್ತೆ ಅಷ್ಟೇ. ಬೇರೆ ಟೈಮೆಲ್ಲ ಬಂತು ಅಂದರೆ ಒಂದು ನೊಣ ಇರಲ್ಲ ಈ ರೋಡಲ್ಲಿ. ಮರ ಎಲ್ಲ ಬಿದ್ದು ದುಡ್ಡೆಲ್ಲ ಟುಸ್ತಿದೆ. ಒಂದು ವಾರ ಹಿಂದೇನೋ ಆಗಿರ್ಬೇಕಿದು. ಈ ಪ್ರಕೃತಿ ಮುಂದೆ ನಾವೆಲ್ಲ ಏನೂ ಇಲ್ಲ ಕಣ್ರಿ. ಎಷ್ಟೇ ದುಡ್ಡು ಮಾಡು, ಏನೇ ಮಾಡು, ಪ್ರಕೃತಿ ಮುಂದೆ ವೇಸ್ಟ್ ಅದು. ನಿಮ್ಮ ಒಪಿನಿಯನ್ ಹೇಳಿ ಸ್ನೇಹಿತರೆ. ಮೊದಲೆಲ್ಲ ಹೆಂಗಿತ್ತು ಅಂದರೆ ಎಂಥ ಮಳೆ ಬರಲಿ ಏನೇ ಬರಲಿ ಒಂದಿಷ್ಟು ಮಣ್ಣು ಸಮೇತ ಅಲ್ಲಾಡ್ತಿತ್ತಿಲ್ಲ. ಈ ನಡುವೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಕಟ್ಟಿ ಇರೋ ಮರನೆಲ್ಲ ಕಡ್ದು ಹಾಕ್ಕೊಂಡು ಏನೇನೋ ಆಯ್ತಾಯಿದೆ ಪರಿಸರ. ಏನು ಹೇಳಿ, ಈ ಮನುಷ್ಯನ ಆಸೆಗಳಿಗೆ ಕೊನೆ ಎಂಬುದಿಲ್ಲ. ಅತಿ ಆಸೆ ಗತಿ ಕೇಡು ಅಂತ ಹೇಳ್ತೀವಿ, ಅದು ಬರೀ ಬಾಯಿ ಮಾತಿಗೆ ಅಷ್ಟೆ. ನೋಡಿ ಇಲ್ಲೂ ಸಮೇತ ಲ್ಯಾಂಡ್ ಸ್ಲೈಡ್ ಆಗಿದೆ. ಎಲ್ಲ ಮನುಷ್ಯರು ಆಸೆಗೆ ಒಂದು ಲಿಮಿಟ್ ಇತ್ತು ಅಂದರೆ ಎಲ್ಲ ಸರಿ ಇರುತ್ತೆ. ಎಲ್ಲ ಇರುತ್ತೆ, ಕೆಲವೊಬ್ಬರಿಗೆ ಹಣ ಇರುತ್ತೆ, ಚಿನ್ನ ಅದು ಇದು ಎಲ್ಲ ಇರುತ್ತೆ. ಬಟ್ ಅತಿ ಆಸೆ. ಹೋಮ್ ಸ್ಟೇ ಕಟ್ಬಿಡೋಣ, ಅದರಲ್ಲೂ ಇನ್ಕಮ್ ಬರಲಿ. ರೆಸಾರ್ಟ್ ಮಾಡೋಣ, ಅದರಲ್ಲೂ ಇನ್ಕಮ್ ಬರಲಿ. ಎಲ್ಲ ಕಡ್ದು ಹಾಕೋಣ ಮರನ, ಅದರಲ್ಲೂ ಇನ್ಕಮ್ ಬರಲಿ. ಕೊನೆಗೆ ಒಂದು ದಿವಸ ಗೊತ್ತಾಯ್ತದೆ ಯಾವುದ್ರಲ್ಲಿ ಇನ್ಕಮ್ ಬರುತ್ತೆ ಅಂತ. ಇರಬೇಕು ಇರುವಂತೆ ತೆರೆದು ಸಾವಿರಾರು ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನೀವು ರೈಟ್ ಹೋದರೆ ನಿಮಗೆ ಭಾಗಮಂಡಲ, ತಲಕಾವೇರಿ, ದ ಬರ್ತ್ ಪ್ಲೇಸ್ ಆಫ್ ಕಾವೇರಿ ಹೋಗ್ಬೋದು. ಒಂದು ದಿವಸ ಅದು ಸಮೇತ ಲಾಡ್ ಮಾಡೋಣ. ಯಾವಾಗಾದರೂ ಮಳೆಗಾಲದಲ್ಲೋ ಇಲ್ಲಾಂದರೆ ವಿಂಟರಲ್ಲೋ ಆ ರೀತಿ ಮಾಡ್ತೀನಿ ಲಾಡು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ರೋಡ್ ಅಷ್ಟು ಚೆನ್ನಾಗಿಲ್ಲ ಹೋಗೋ ರೋಡು. ಬಟ್ ತಲಕಾವೇರಿ ಕ್ಲೈಮೇಟ್ ಮಾತ್ರ ಮಸ್ತಾಗಿರುತ್ತೆ. ಒಂದು ದಿವಸ ಯಾವಾಗಾದ್ರೂ ಫ್ರೀ ಇದ್ದಾಗ ಮಾಡ್ತೀನಿ ನೋಡ್ರಿ. ರಾಜ ಸಿಟಿಗೆ ಬಂದಿದ್ದೀನಿ. ಇದು ಮಡಿಕೇರಿ ಹತ್ರ ಬರುತ್ತೆ. ತುಂಬ ಅದ್ಭುತವಾದಂಥ ಒಂದು ಜಾಗ ಅಂತ ಹೇಳ್ಬೋದು. ನಾನು ನೋಡಿ ಹಾಗೆ ನಿಮಗೂ ಸಮೇತ ತೋರಿಸ್ಕೊಂಡು ಹೋಗುವ ಅಂತ ಬಂದಿದ್ದೀನಿ. ಸುತ್ತಮುತ್ತ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮುಂಚೆ ಇದು ಆ್ಯಕ್ಚುಲಿ ಕೊಡಗಿನ ರಾಜರು ಹ್ಯಾಂಡಲ್ ಮಾಡ್ತಿದ್ರು. ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ದೆ. ಟಿಕೆಟ್ ಫೀಸು ಸಮೇತ ಇದೆ. ಇಲ್ಲಿ ನೋಡ್ಬೋದು ಜಿಂಕೆದೊಂದು ಆಕಾರ ಇದೆ, ಮಕ್ಕಳಿಗೆ ತೋರಿಸ್ಬೋದು. ಅದೇ ರೀತಿ ಎಲ್ಲ ಒಂದು ಪ್ರಾಣಿದ ಆಕಾರ ಮಾಡಿದ್ದಾರೆ ಆಯಿತಾ, ಸುಮಾರಾಗಿ ಮಾಡಿದ್ದಾರೆ. ಆ್ಯಂಡ್ ಮೈಂಟೆನೆನ್ಸು ತುಂಬ ಅದ್ಭುತವಾಗಿದೆ. 20 ರೂಪಾಯಿ ಇಸ್ಕೊಂಡ್ರು ಅಂತ ಹೇಳ್ತಾ ಇಲ್ಲ ನಾನು. ಒಂದೇ ಒಂದು ಪ್ಲಾಸ್ಟಿಕ್ ಸಮೇತ ನನಗೆ ಕಾಣಿಸ್ತಾ ಇಲ್ಲ. ತುಂಬ ಅದ್ಭುತವಾದ ಜಾಗ. ನಿಮಗೆ ನೇಚರು ಸಮೇತ ತುಂಬ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ. ಮಳೆಗಾಲದಲ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ಮರಲ್ಲಿ ಬಂದರೆ ಅಂದರೆ ನೀಟಾಗಿ ಕಾಣಿಸುತ್ತೆ ವ್ಯೂ. ಮಳೆಗಾಲದಲ್ಲಿ ಬಂದರೆ ಅಂದರೆ ಮಂಜೆಲ್ಲ ತುಂಬ್ಕೊಂಡಿರುತ್ತೆ. ಏನು ನೋಡ್ತಿದ್ದೀರಾ ಅದು ನಿಮಗೆ ಮೈನ್ ವ್ಯೂ ಪಾಯಿಂಟ್ ಆಯಿತಾ. ಬನ್ನಿ ಇವಾಗ ಮೈನ್ ವ್ಯೂ ಪಾಯಿಂಟ್ ಕಡೆ ಹೋಗೋಣ. ಇಲ್ಲೆಲ್ಲ ನಿಮಗೆ ಕೂತ್ಕೊಂಡು ನೋಡೋಕ್ಕೆ ಗ್ಯಾಲ್ರಿ ಟೈಪ್ ಎಲ್ಲ ಮಾಡಿದ್ದಾರೆ. ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ನಾನು ಆ್ಯಕ್ಚುಲಿ 8th ಏನೋ ಬರ್ತಾನೆ ಇದ್ದೀನಿ ರೆಗ್ಯುಲರಾಗಿ. ಆ್ಯಂಡ್ ಫಸ್ಟ್ ಲಾಂಗ್ ರೈಡ್ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಆಯಿತಾ. ಹಾಗಾಗಿ ಗೊತ್ತು ಒಂದು ಸ್ವಲ್ಪ ಇದ್ರ ಬಗ್ಗೆ. ಇದು ನೋಡಿ, ಇದೇ ಇಲ್ಲಿನ ವ್ಯೂ ಪಾಯಿಂಟು. ಮೈನ್ ವ್ಯೂ ಪಾಯಿಂಟ್ ಅನ್ನೋದು ಇದೆ ಮಡಿಕೇರಿ ರಾಜ ಸೀಟದು. ಇಲ್ಲೆಲ್ಲ ನಿಮ್ಗೆ ಆರಾಮ್ಸೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸಿಂಗಲ್ ಇರೋರು ಒಬ್ಬರೇ ಕೂತ್ಕೊಳ್ಳಿ, ಡಬಲ್ ಇರೋರು ನಿಮ್ಮ ಒಂದು ಲವರ್ ಜೊತೆನಾದರೂ ಕೂತ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹೆಂಡತಿ ಜೊತೆನಾದರೂ ಕೂತ್ಕೊಳ್ಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆನಾದರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇನ್ನು ಮೇಲ್ಗಡೆ ಗ್ಯಾಲ್ರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಲ್ಯಾಂಡ್ಸ್ಕೇಪು ಒಂಥರ ಸಖತ್ತಾಗಿದೆ. ಸುತ್ತನೂ ಗ್ರೀನರಿ ಇದೆ ನೋಡಿ.
ಫುಲ್ಲು ಗ್ರೀನರಿ ಇದೆ. ನಿಮಗೆ ಮಂಗಳೂರು ರೋಡ್ ಸಮೇತ ಕಾಣುತ್ತೆ. ಇವಾಗ ನಾನು ಬಂದೆ ಅಲ್ಲ, ಆ ರೋಡ್ ಸಮೇತ ಇಲ್ಲಿಂದ ಕಾಣುತ್ತೆ. ತೋರಿಸ್ತೀನಿ ನೋಡಿ. ಓ ಅಲ್ಲಿ ನೋಡಿ, ಇವಾಗ ನಾವು ಬಂದ್ವಲ್ಲ, ಅದು ರೂಟ್, ಅದು ಮಂಗಳೂರು ರೋಡು ಆಲ್ಮೋಸ್ಟು ಕಾಣುತ್ತೆ ನಿಮಗೆ. ಮಳೆಗಾಲದಲ್ಲಿ ಬಂತು ಅಂದರೆ ಫುಲ್ ಮಂಜಿರುತ್ತೆ. ಆ ವ್ಯೂನೇ ಒಂಥರ ಸಖತ್ತಾಗಿರುತ್ತೆ. ಮತ್ತು ನಿಮಗೆ ಇನ್ನೊಂದೇನೆಂದರೆ ಇಲ್ಲಿ 2-3 ಥರ ಫಿಲಮ್ ಎಲ್ಲ ಶೂಟ್ ಆಗಿದೆ. ದೃಶ್ಯಂ ನೋಡಿದ್ದೀರಾ, ಕನ್ನಡ ಪಾರ್ಟ್ 1, ಅದು ಸಮೇತ ಇಲ್ಲೇ ಶೂಟ್ ಆಗಿದ್ದು. ಮತ್ತು ಕಿಸ್ ಮೂವಿ ನೋಡಿದ್ದೀರಾ, ಅದು ಸಮೇತ ಇಲ್ಲಿ ಶೂಟ್ ಆಗಿದೆ. ಒಂದೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಕ್ಲಿಪ್ ಹಾಕ್ತಾರೆ, ಏನಾದರೂ ಕಾಪಿರೈಟ್ ಇಶ್ಯೂ ಬಂತು ಅಂದರೆ ಒಂದು ಫೋಟೋನಾದರೂ ಹಾಕಿರ್ತೀನಿ. ಒಂದು ಇತಿಹಾಸ ಹೇಳ್ತೀನಿ ಆಯಿತಾ. ಮುಂಚೆ ಕೊಡಗಿನ ರಾಜನ ಹೆಸರು ಲಿಂಗರಾಜ ಮಹಾರಾಜರು ಅಂತ ಇರ್ತಾರೆ. ಅವರ ಮೊಮ್ಮಗ ಲಿಂಗರಾಜ ಮಹಾರಾಜ ಸ್ಥಾಪನೆ ಮಾಡಿದ್ದು. ಕನ್ಫ್ಯೂಸ್ ಆದ್ರಾ? ಅಂದರೆ ಆಗಿನ ಕಾಲದಲ್ಲಿ ತಾತನ ಹೆಸರು ಮೊಮ್ಮಗಂಡು ಇಡೋದು, ಇಲ್ಲಾಂದ್ರೆ ಮೊಮ್ಮಗನ ಹೆಸರು ಇನ್ನೊಬ್ಬಂಡು ಇಡೋದು, ಆ ರೀತಿ ಎಲ್ಲ ರೂಲ್ಸ್ ಇತ್ತು ಆಯಿತಾ. ಹಾಗಾಗಿ ಆ ರೀತಿ ಇಡ್ತಾರೆ ಹೆಸರು. ಅವರು ಒಂದು ಈ ಜಾಗವನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಬಿಡುವಾದ ಟೈಮಲ್ಲಿ ಆರಾಮ್ಸೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ಸೂರ್ಯಾಸ್ತ ನೋಡೋಕ್ಕೂ ಅಂತಲೂ ಒಂದು ಹಿಸ್ಟ್ರಿ ಇದೆ. ಆ ರೀತಿ ಇದೊಂದು ಜಾಗವನ್ನು ಸ್ಥಾಪನೆ ಮಾಡ್ತಾರೆ ಅವರು. ಅದಾದಮೇಲೆ ಅಂದರೆ ಅವ್ರ ಕಾಲ ಎಲ್ಲ ಆದಮೇಲೆ ಗೌರ್ಮೆಂಟು ವಶಪಡಿಸ್ಕೊಂಡೆ ಇವಾಗ ಗೌರ್ಮೆಂಟ್ ಇದನ್ನ ಚೆನ್ನಾಗಿ ರೂಲ್ ಮಾಡ್ತಿದೆ. ಜಾಗ ಸಮೇತ ಇವಾಗ ಒಳ್ಳೆ ಎಕ್ಸ್ಟೆಂಡ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೀವು ಅಲ್ಲಿಗೆ ಬಂದುಬಿಟ್ಟು ಹಾಗೆ ಹೋಗಬೇಡಿ, ಸ್ವಲ್ಪ ಮುಂದೆ ಬನ್ನಿ, ನಿಮ್ಗೆ ಇನ್ನೂ ಅದ್ಭುತವಾದ ಜಾಗ ಎಲ್ಲ ನೋಡ್ಬೋದು. ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಆಯಿತಾ. ಸುಮ್ಮನೆ ಹೇಳ್ತಾ ಇಲ್ಲ, ನಾನೇನೋ ಪ್ರಮೋಷನ್ಗೋ ಇಲ್ಲ ಏನಕ್ಕೂ ಮಾಡ್ತಾ ಇಲ್ಲ, ನನ್ನ ಓನ್ ಒಪಿನಿಯನ್ ಹೇಳ್ತಾ ಇರೋದು. ಅದಾದಮೇಲೆ ಇನ್ನೊಂದು ಹಿಸ್ಟ್ರಿನೂ ಇದೆ. ಚಿಕ್ಕವೀರ ರಾಜರು ಸಮೇತ ಇಲ್ಲಿ ಒಂದು ಸನ್ಸೆಟ್ ಆಯ್ತದಂತೆ, ಬಟ್ ನನಗೆ ಸರಿ ಗೊತ್ತಿಲ್ಲ ಸನ್ಸೆಟ್ ಬಗ್ಗೆ. ಅದನ್ನ ನೋಡೋಕ್ಕೋಸ್ಕರ ಏನೋ ಒಂದು ಈ ವ್ಯೂ ಪಾಯಿಂಟ್ನ ಮಾಡ್ತಾರಂತೆ ಆಯಿತಾ. ಅಂದರೆ ಮೈನ್ ಉದ್ದೇಶ ಏನಂದರೆ ಇಲ್ಲಿ ಕೂತ್ರೆ ನಿಮಗೆ ಇಡೀ ಮಡಿಕೇರಿ ಕಾಣುತ್ತೆ ಆಯಿತಾ. ಇಡೀ ಮಂಗಳೂರು ರೋಡ್ ತನಕ ಕಾಣುತ್ತೆ ನಿಮಗೆ ಚೆನ್ನಾಗಿ. ಅದೊಂದು ಉದ್ದೇಶ ಇರ್ಬೋದೇನೋ, ನನಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋದನ್ನ ಹಾಗೆ ಹೇಳ್ತಿದ್ದೀನಿ ಅಷ್ಟೇ. ಆರಾಮ್ಸೆ ಟೈಮ್ ಪಾಸ್ ಮಾಡ್ಬೋದು ನೀವೇನೋ ಬಂತು ಅಂದರೆ. ನೋಡಿ ಜಿಪ್ಲೈನ್ ಹೋಯ್ತಾ ಇದ್ದಾರೆ ಬ್ರದರು. ಆ್ಯಂಡ್ ಇಲ್ಲಿ ಹೊಸದಾಗಿ ಮೇಲ್ ಸಮೇತ ಹೋಗ್ಬೋದು. ಮೇಲೆ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಅಂದರೆ ಇಲ್ಲೂ ವ್ಯೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕಾನ್ಸೆಪ್ಟು. ಇದೆಲ್ಲ ಹೊಸದಾಗಿ ಮಾಡಿದ್ದು, ಗೌರ್ಮೆಂಟ್ ಮಾಡಿದ್ದು. ಮೇಲೆ ಹೋಗ್ಬೋದು. ಈ ಮಳೆನ ಮಾತ್ರ ನಂಬಕ್ಕೆ ಆಯ್ತಾ ಇಲ್ಲಪ್ಪ. ಒಂದೊಂದು ಸತಿ ಪಿರಿ ಬರ್ತಾ ಉಂಟಾ. ಈ ಗೋಪ್ರೋಗೆ ಬ್ಲೂ ಟ್ಯಾಗ್ ಅಂತ ಸಿಗುತ್ತೆ, ಅದು ನಾನು ತರಿಸಿಲ್ಲ. ಅದೇನೋ ಹಾಕ್ತು ಅಂದರೆ ಗೋಪ್ರೋ ವಾಟರ್ ಪ್ರೂಫ್ ಆಗುತ್ತೆ, ಇಲ್ಲ ಅಂದರೆ ನೀರು ಬಿದ್ದು ಹಾಳಾಗುತ್ತೆ, ಅದೊಂದು ಭಯ. ಏನು ಹೇಳಿ. ಸ್ವಲ್ಪ ಮುಂದೆ ಬಂದರೆ ಅಂದರೆ ಈ ರೀತಿ ಒಂದು ವ್ಯೂ ಪಾಯಿಂಟ್ಸ್ ಇರುತ್ತೆ. ಇಲ್ಲೂ ಸಮೇತ ವ್ಯೂ ತುಂಬ ಚೆನ್ನಾಗಿದೆ, ಆರಾಮ್ಸೆ ಎಂಜಾಯ್ ಮಾಡ್ಬೋದು ನೀವು. ನೋಡಿ ಹೆಂಗಿದೆ ವ್ಯೂ ಅಂತ. ಆ್ಯಕ್ಚುಲಿ ಅಲ್ಲೆಲ್ಲ ನಿಮಗೆ ಗದ್ದೆಗಳು ಆಯಿತಾ, ಅಲ್ಲಿ ಇಲ್ಲಿ ಎಲ್ಲ ಗದ್ದೆಗಳೆಲ್ಲ ಕಾಣುತ್ತೆ. ಆ್ಯಂಡ್ ಮಂಗಳೂರು ರೋಡು ತುಂಬ ಚೆನ್ನಾಗಿದೆ ಜಾಗ. ಹಳೆ ಕಾಲದ ಮನೆಗಳೆಲ್ಲ ಕಾಣಿಸುತ್ತೆ ನೋಡಿ, ಕಾಣುತ್ತೆ ಅಂತ. ತುಂಬ ಚೆನ್ನಾಗಿದೆ ಜಾಗ. ಅಲ್ಲಿ ಯಾವುದೋ ಒಂದು ಆಫ್ ರೋಡು ಇದ್ದಂಗೆ ಇದೆ. ಮುಂದೆ ಯಾವಾಗಾದ್ರೂ ಒಂದು ದಿವಸ ಮಾಡೋಣ. ಈ ಜಾಗ ಏನಿದೆ ಇದು ಆ್ಯಕ್ಚುಲಿ ಲಾಕ್ ಹಾಕಿದ್ದಾರೆ, ಬಿಡಲ್ಲ. ಮಡಿಕೇರಿಯ ರಾಜರು ಇಲ್ಲಿ ಕೂತ್ಕೊಂಡೆ, ರಾಜ ರಾಣಿ ಅವರೆಲ್ಲ ಇಲ್ಲಿ ಕೂತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಜಾಗ ಆಯಿತಾ. ಇದು ಒಂದು ಮಂಟಪ ಥರ ಕಾಣ್ಬೋದು ಇವತ್ತಿಗೆ, ಬಟ್ ಅವತ್ತಿಗೆ ಇದೇ ಒಂದು ಆಸ್ಥಾನ ರೀತಿ ಇತ್ತಂತೆ. ಇಲ್ಲಿ ಕೂತ್ಕೊಂಡು ಈ ವ್ಯೂನೆಲ್ಲ ಎಂಜಾಯ್ ಮಾಡ್ತಿದ್ರು. ಇನ್ನೊಂದು ಕಾರಣ ಏನಂದರೆ ಈ ರಾಜ ಸಿಟ್ ಮಾಡೋಕ್ಕೆ ಅತಿ ಎತ್ತರವಾದ ಒಂದು ಜಾಗ, ಒಂದು ವ್ಯೂ ಚೆನ್ನಾಗಿದೆ ಅಂತ ಒಂದು ಪಾಯಿಂಟ್ ಆದರೆ, ಇನ್ನೊಂದು ಕಡೆ ಒಂದು ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾರೆ. ಏನು ಪ್ರೊಟೆಕ್ಷನ್ ಅಂದರೆ ಇಲ್ಲಿ ಕೂತ್ರೆ ಆಲ್ಮೋಸ್ಟು ಯಾವುದೇ ಒಂದು ಅಟ್ಯಾಕ್ ಆದ್ರೂ ಕಾಣಿಸುತ್ತೆ ಆಯಿತಾ. ಯಾಕಂದರೆ ಇದು ಎತ್ತರವಾಗಿದೆ ಅಲ್ಲ,
ಯಾರೇ ಒಂದು ಶತ್ರು ನಮ್ಮ ಮಡಿಕೇರಿಗೆ ಎಂಟ್ರಿ ಕೊಡೋದು ಆರಾಮ್ಸೆ ಗೊತ್ತಾಗುತ್ತೆ. ಹಾಗಾಗಿ ಸಮೇತ ಈ ಜಾಗವನ್ನು ಮಾಡಿರ್ಬೋದು. 2-3 ಥರ ಕಾರಣಗಳಿದೆ ಆಯಿತಾ ಈ ರಾಜ ಸೀಟ್ ಮಾಡೋಕ್ಕೆ. ಮತ್ತು ಸುಮಾರು ಥರ ಪ್ರಾಣಿಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಆಯಿತಾ. ಅಂದರೆ ಒಂದು ಸ್ಟ್ರೆಚ್ಚರ್ ರೀತಿ ಮಾಡಿ ಹಾಕಿದ್ದಾರೆ. ಆನೆ ಇದೆ ಅಲ್ಲಿ, ಜಿರಾಫೆ ಮತ್ತು ಹಾವುದೊಂದು ಮಾಡಿದ್ದಾರೆ, ಹೆಬ್ಬಾವು ರೀತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಅಂದರೆ ಮಕ್ಕಳಿಗೆಲ್ಲ ಕರ್ಕೊಂಬಂದು ತೋರಿಸ್ಬೇಕು, ಇಂಥ ಜಾಗವನ್ನು ತೋರಿಸಿ ನಮ್ಮ ಕರ್ನಾಟಕದ ಒಂದು ಇತಿಹಾಸ ಹೇಳಬೇಕು, ಅವ್ರಿಗೂ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಏನೋ ಬಂದ್ರಿ ಅಂದರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ಮಂಜು ಕವಿದಿರುತ್ತೆ, ಏನೋ ಒಂಥರ ಕಾಶ್ಮೀರಕ್ಕೆ ಹೋದಂಗೆ ಫೀಲ್ ಆಗುತ್ತೆ ಈ ಥರ ರಾಜ ಸೀಟು. ನಾನು ಆ್ಯಕ್ಚುಲಿ ನನ್ನ ಫಸ್ಟ್ ರೈಡು ಇದೆ ಅನಿಸುತ್ತೆ. ಇದು ತಪ್ಪಿದ್ರೆ ಬೇಲೂರು ಮನೆ, ಇದೆರಡರಲ್ಲಿ ಯಾವುದೋ ಒಂದಾಗಿರುತ್ತೆ. ಯಾಕಂದರೆ ಮುಂಚೆ ಜಾಸ್ತಿ ಈ ಸೈಡ್ ಬರ್ತಿದ್ದೆ ನಾನು. ಇದು ಬೇಲೂರು ಮನೆ ಆ ಸೈಡೆಲ್ಲ ಹೋಗ್ತಿದ್ದೆ. ಓಕೆ ಸ್ನೇಹಿತರೆ, ಇವಾಗ ಮಡಿಕೇರಿ ರಾಜ ಸಿಟಿಗೆ ಬಂದಿದ್ವಿ. ಹಂಗೆ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಸಿಕ್ಕಿದ್ದಾರೆ. ಇವ್ರು ಆ್ಯಕ್ಚುಲಿ ಮೈಸೂರಿಂದ ಬಂದಿರೋದು. ಹಂಗೆ ಸಿಕ್ಕಿದ್ರು, ಹಂಗೆ ಮಾತಾಡ್ಕೊಂಡು ಫ್ರೆಂಡ್ ಆದ್ವಿ. ಏನು ಹೇಳಿ ಸರ್? ನಮ್ಮ ಹೆಸರು ಯೋಗೇಶ್ ಅಂತ. ಈಗ ಯೂಟ್ಯೂಬ್ ಚಾನಲ್ ಅವ್ರು ಸಿಕ್ಕಿದ್ರಲ್ಲ, ಅದಕ್ಕೆ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ತಿದ್ದೀವಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದರಾಮು. ಸರ್ ನಿಮ್ಮ ಮಂಜು ಅಂತ. ಸರ್ ನಿಮ್ಮ ಹೆಸರು? ಚೇತನ್ ಅಂತ. ಮೀಟಾಗಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ನಿಮ್ಮನ್ನು ಮೀಟ್ ಮಾಡಿ ನಮಗೂ ಖುಷಿ ಆಯಿತು. ಇರಲಿ. ಮಳೆಗಾಲದಲ್ಲಿ ಯಾವಾಗಾದ್ರೂ ನಾನು ಈ ಸೈಡನ್ನು ಬಂದಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಮಳೆಗಾಲ, ಒಂಥರ ಕಾಶ್ಮೀರ ಇದ್ದಂಗೆ ಇರುತ್ತೆ ಆಯಿತಾ. ಓಕೆ, ರಾಜ ಸಿಟಿಯಿಂದ ಹೊರಗಡೆ ಬಂದೆ. ಇನ್ನು ಮೋಟರ್ ಲಾಡ್ ವ್ಯೂ ಅಲ್ಲೇ ಮಾತಾಡ್ತಾ ಹೋಗ್ತೀನಿ, ಅದನ್ನ ನೋಡಿವ್ರಂತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.